ಪ್ಲಸ್ ಪಾಯಿಂಟು ನಾವೆಲ್ಲ ಕೆಲಸ ಮಾಡ್ತಾ ಇರೋದೇ ಪ್ಲಸ್ ಪಾಯಿಂಟ್. ಇವತ್ತು ಮೋದಿಯವರು ಅಲ್ಲೇನೂ ಇದೆ. ಹೆಚ್ಚಿನ ಒಂದು ಬಹುಮತದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ತಮ್ಮ ಮುಖೇನ ಎಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ ಮಾಡಿಕೊಳ್ತೇನೆ. ಕೆಲವೇ ಗಂಟೆಗಳು ಬಾಕಿ ಇದೆ ಚುನಾವಣೆಗೆ. ಸೊ ಯಾವ ರೀತಿ ಎಲ್ಲ ತಯಾರಿ ನಡೀತಾ ಇದೆ ಸರ್? ಚೆನ್ನಾಗಿ ಪ್ರಚಾರ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಇಡೀ 8 ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಕೂಡ ಮಲ್ಲೇಶ್ ಬಾಬು ಅವರಿಗೆ ND ಕ್ಯಾಂಡಿಡೇಟ್ಗೆ ಒಳ್ಳೆಯ ರೆಸ್ಪಾನ್ಸು ಸಿಗ್ತಾಯಿದೆ. ಗೆಲ್ತೇವೆ. ನಿನ್ನೆ ಅಷ್ಟೇ ಬಂಗಾರಪೇಟೆಯಲ್ಲಿ 2 ಕಾರ್ಯಕರ್ತರ ಮಧ್ಯೆ ಕೈಗಾಯ ಅಂತ ಹಂತವರೆಗೂ ಹೋಗಿತ್ತು. ಆ ಥರ ತಮ್ಮ ಕ್ಷೇತ್ರದಲ್ಲಿ ಏನಾದ್ರು ಆ ಥರ ಘಟನೆಗಳು? ಬಂಗಾರಪೇಟೆಯಲ್ಲಿ ಕಾಂಗ್ರೆಸ್ ಹಾಗೂ JDS 2 ಗಲಾಟೆ ಮಾಡ್ಕೋಗೋ ಮಟ್ಟವರೆಗೂ ಬೆಳೆದಿತ್ತು. ನಿನ್ನೆ ಮೋದಿ ಅಂತ ಘೋಷಣೆಗೆ ಅವರು ಮತ್ತೆ ಕಾಂಗ್ರೆಸ್ ಅಂತ ಇದಕ್ಕೆ ಎಲ್ಲಿ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರಿಗೆ ಏನೋ ನನಗೆ ಗೊತ್ತಿಲ್ಲ. ಎಲ್ಲ ನಡೀತಾ ಇರುತ್ತೆ ರಾಜಕೀಯ. ಸರಿ, ಕಾಂಗ್ರೆಸ್ನವ್ರು ಹೇಳ್ತಾರೆ 5 ಕ್ಷೇತ್ರದಲ್ಲಿ ನಾವು ಭದ್ರವಾಗಿದ್ದೀವಿ, ಕೇವಲ 3 ಕ್ಷೇತ್ರ ಅಷ್ಟೇ JDS. ಈ ಬಾರಿ ನಾವು 100% ಗೆಲ್ತೀವಿ ಅಂತಿದ್ದಾರೆ ಕಾಂಗ್ರೆಸ್ನವ್ರು. ಸಂತೋಷ. ನಾವಿಲ್ಲ ಅಂತ ಹೇಳೋದಕ್ಕಾಗುತ್ತೆ. ಅವ್ರು ಹೇಳಿದರೆ ಒಪ್ಕೋಬೇಕು. ತಪ್ಪೇಂತ ಗೆಲ್ಲಿ ಜನರ ತೀರ್ಪನ್ನು ನಾವು ಒಪ್ಕೋಬೇಕಾಗುತ್ತೆ. 5 ಗ್ಯಾರಂಟಿ ಯೋಜನೆಗಳು ಏನಾದ್ರು ಎಫೆಕ್ಟ್ ಆಗುತ್ತಾ ಸರ್ ತಮಗೆ, ಅಭ್ಯರ್ಥಿಗೆ, NDA ಅಭ್ಯರ್ಥಿಗೆ? ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಬಟ್ ಈಸಿಲಿ ವಿನ್ ಆಗ್ತಾರೆ. ಟಫ್ ಫೈಟ್ ಇರುತ್ತೆ ಎಲ್ಲ ಕಡೆ. ಎಲ್ಲ ಇವೆ ಅಲ್ಲ ಗ್ಯಾರಂಟಿಗಳು, ಅವು ಇವು. ಅಧಿಕಾರದಲ್ಲಿದೆ ಪಕ್ಷ, ಸ್ವಲ್ಪ ಟಫ್ ಫೈಟ್ ಕೊಡ್ತಾರೆ ಎಲ್ಲ ಕ್ಷೇತ್ರದಲ್ಲಿ ಕೂಡ. ಅಷ್ಟು ಈಜಿ ಗೆಲ್ಲುವಲ್ಲ, ಗೆಲ್ತೇವೆ. ಅಷ್ಟು ಈಜಿ ಗೆಲ್ಲುವಲ್ಲ, ಟಫ್ ಫೈಟ್ ಇದೆ. ಮಲ್ಲೇಶ್ ಬಾಬು ಅವ್ರ ಗೆಲುವಿಗೆ ಶ್ರೀರಕ್ಷೆ ಅಂದರೆ ಯಾವುದಾಗ್ಬೋದು ಸರ್? ಅವ್ರ ಒಂದು ಪ್ಲಸ್ ಪಾಯಿಂಟು. ಮಲ್ಲೇಶ್ ಬಾಬು ಅವ್ರು ಗೆಲ್ಲೋದಕ್ಕೆ ಪ್ಲಸ್ ಪಾಯಿಂಟ್ ಯಾವುದು? ಪ್ಲಸ್ ಪಾಯಿಂಟು ನಾವೆಲ್ಲ ಕೆಲಸ ಮಾಡ್ತಾ ಇರೋದೇ ಪ್ಲಸ್ ಪಾಯಿಂಟು. ಎಲ್ಲ ಕೂಡ ನಮ್ಮ ಪಕ್ಷ ಇವತ್ತು ಮೋದಿಯವರು ಅಲ್ಲೇನೂ ಇದೆ. ಪ್ಲಸ್ ನಮ್ಮ ಪಕ್ಷದ ಒಳ್ಳೆ ಸಪೋರ್ಟು ಸಿಗ್ತಾಯಿದೆ. ಚೆನ್ನಾಗಿದೆ ಓವರಾಲ್. ನಮ್ಮ ಆಪೋನೆಂಟ್ ಕ್ಯಾಂಡಿಡೇಟು ಔಟ್ಸೈಡರು, ಲೋಕಲ್ ವಿಮರ್ಶ ನಮ್ಮ ಹುಡುಗ. ಸೊ ಹಾಗಾಗಿ ಒಳ್ಳೆ ಭವಿಷ್ಯ ಇದೆ. ಇಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಅಂದ್ಕೊಂಡಿದ್ದೀರಾ ಸರ್ ತಾವು? ಸುಮಾರು 1.5-2 ಲಕ್ಷ ಮತಗಳು ಗೆಲ್ತಾರೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಹಾಗೂ JDS ಪಕ್ಷದ ಬಗ್ಗೆ DK ಶಿವಕುಮಾರ್ ತುಂಬ ಕೀಳಾಗಿ ಮಾತಾಡಿದ್ದಾರೆ. ನಿನ್ನೆ ಏಕಪಕ್ಷದಲ್ಲ ಮಾಜಿ ಬಿಡಪ್ಪ ಅವೆಲ್ಲ ನಾವೇ TV ನೋಡೋದಕ್ಕೆ ನಾಚಿಕೆ ಆಗುತ್ತೆ, ಅಸಹ್ಯ ಆಗುತ್ತೆ. ಅಸಭ್ಯ ಮಾಡಬಾರ್ದು. ಈ ಟೈಪು ರಾಜಕಾರಣ ಮಾಡಬಾರ್ದು. ಅವರು ಎಲ್ಲ ಸೋಲಿಸ್ಬೇಕು ಅಂತ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರಿಗೆ? ಕುಮಾರಸ್ವಾಮಿಗೆ. ಬಟ್ ಆದರೆ ಜನ ತೀರ್ಮಾನ ಮಾಡಿದ್ದಾರೆ, ಅವ್ರಿಗೆ ಗೆಲ್ಲಿಸ್ತಾರೆ. JDS 3 ಗೆಲ್ಲುತ್ತೆ. ವಿಶ್ವಾಸ ಇದೆ. ಈ ಬಾರಿ ಗೆದ್ದರೆ ಇವ್ರಿಗೆಲ್ಲ ಒಂದು ಸಚಿವ ಸ್ಥಾನ ಸಿಗ್ಬೋದು ಅಂತ ಕೇಂದ್ರದಲ್ಲಿ ಸಿಗ್ತಾರೆ. ಅದಕ್ಕೋಸ್ಕರ ಇವತ್ತು ಮಂಡ್ಯದಲ್ಲಿ ಒಳ್ಳೆ ಮೆಜಾರಿಟಿಯಿಂದ ಗೆಲ್ಲಿಸ್ತಾರೆ ಜನ. ಇದರಲ್ಲೂ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಕೋಲಾರನು ಅಂತ ಒಂದು ಹೇಳ್ತಾರೆ. ಸೊ ಯಾವ ರೀತಿ ಒಂದು ಪ್ರಿಪ್ರೇಷನ್ ಇದೆ ಸರ್? ಇಲ್ಲ, ಚೆನ್ನಾಗಿ ಎಲ್ಲ ವರ್ಕ್ ಆಗಿದೆ. ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜನರ ಬೆಂಬಲ ಇದೆ. ನಿಮ್ಮ ಜೊತೆ BJP ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಸರ್? ಪರವಾಗಿಲ್ಲ, ಕೈ ಜೋಡಿಸ್ತಾರೆ. ಹೊಂದಾಣಿಕೆ ಇದೆ. ಎಲ್ಲ ಕಡೆ ಹೊಂದಾಣಿಕೆ ಇದೆ. ಕೆಲವು ಕಡೆ ಬಿಟ್ಟು ಮಿಕ್ಕಿದೆ ಸಮಸ್ಯೆಗಳು ಕಾಣಿಸೋದಿಲ್ಲ. ಮುಸಲ್ಮಾನ್ ಬಾಂಧವರು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಸರ್ ಈ ಬಾರಿ? ಇಲ್ಲಪ್ಪ, ಅಷ್ಟೊಂದು ಬೆಂಬಲ ನಮ್ಮ NDA ಅಭ್ಯರ್ಥಿಗೆ ಇಲ್ಲ. ಅವ್ರಿಗೆ ಹೆಚ್ಚು ಬೆಂಬಲ ಕಾಂಗ್ರೆಸ್ ಕಡೆ ಒಲವು ತೋರಿಸ್ತಾ ಇದ್ದಾರೆ. ಸರ್, ಕಳೆದ ಬಾರಿ ಕೂಡ BJP ಸಂಸದರೇ ಇದ್ರು, ಏನೂ ಕೊಡುಗೆ ಇಲ್ಲ ಕೋಲಾರಕ್ಕೆ ಹೇಳಿದ್ದಾರೆ ಜನ. ನನಗೆ ಕಳೆದ ಬಾರಿದ ವ್ಯವಹಾರ ಗೊತ್ತಿಲ್ಲ. ಇವಾಗ ನಾವು ಅವ್ರ ಜೊತೆಗೆ ಸೇರಿದ್ರು, NDA ಮಿತ್ರಕೂಟಕ್ಕೆ ಸೇರಿರೋದು ಇವಾಗ
ನೋಡೋಣ ಏನೇನು ಈ ಬಾರಿ ಆಯ್ಕೆ ಆದ್ರೆ ಕೋಲಾರ ಸ್ವಲ್ಪ ನೀರಾವರಿ ಆಗ್ಬೋದ ಸರ್? ಆಗುತ್ತೆ. ನಮ್ಮ ಕುಮಾರಸ್ವಾಮಿ ಅವರು ಬಂದರೆ ಕೇಂದ್ರದಲ್ಲಿ ಸಚಿವರಾಗ್ತಾರೆ. ಸೊ ಅಭಿವೃದ್ಧಿ ಕಾರ್ಯಕ್ರಮಗಳು 100% ಮಾಡ್ತಾರೆ, ಅವ್ರು ಬಿಡೋದಿಲ್ಲ. ಕೋಲಾರ ಏನು ಚಿನ್ನದ ಗಣಿ ಅಂತ ಕೋಲಾರ ಚಿಕ್ಕಬಳ್ಳಾಪುರನ ವಿಶೇಷವಾಗಿ ಬೆಳೆಸ್ತಾರೆ. ಹೆಚ್ಚು ಅನುದಾನ ತಂದು ಕೆಲಸ ಮಾಡ್ಬೋದು. ಎಲ್ಲ ಕ್ಷೇತ್ರದ ಮತದಾರ ತಾವೇನಕ್ಕೆ ಬಯಸ್ತೀರಾ ಸರ್? ಎಲ್ಲ ಮತದಾರ ನಾಳೆ 26 ಚುನಾವಣೆ ಪ್ರತಿಯೊಬ್ಬರು ಮತದಾನ ಮಾಡಿ ಅಂತ ಹೇಳಿ ಹೆಚ್ಚಿನ ಒಂದು ಬಹುಮತದಿಂದ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ಬೇಕು ಅಂತ ತಮ್ಮ ಮುಖೇನ ಎಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ, ಪ್ರಾರ್ಥನೆ ಮಾಡಿಕೊಳ್ತೇನೆ.